ಹಾಯ್ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 7ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು ಮೇ 22, 2024. ಟೈಮ್ 6:30 ಆಗಿದೆ. ಸೊ ಇಲ್ಲಿವರೆಗೂ ಆದರೆ ಇರೋ ನ್ಯೂಸ್ ಆದರೆ ಇದು. ಸೊ ಬರ್ತಾ ಒಂದೊಂದು ಅವರ್ ಲೇಟ್ ಆಗ್ತಾ ಇದೆ ಶೂಟ್ ಮಾಡೋದು, ಸ್ವಲ್ಪ ಬ್ಯುಸಿ ಇದೆ. ಸೊ ಅದಕ್ಕೋಸ್ಕರ ಇವತ್ತಿನ ಫಸ್ಟ್ ನ್ಯೂಸ್ ನೋಡೋದಾದ್ರೆ RTO ಕಡೆಯಿಂದ RTO ಅವರು ಡ್ರೈವಿಂಗ್ ಲೈಸೆನ್ಸ್ನ ಮೇಲೆ ಒಂದು ಹೊಸ ಅಪ್ಡೇಟ್ನಾದರೂ ತೊಗೊಂಬರ್ತಾ ಇದ್ದಾರೆ. ನೆಕ್ಸ್ಟ್ ಮಂತು ಜೂನ್ 1ನೇ ತಾರೀಕಿಂದನೇ ಈ ಅಪ್ಡೇಟ್ ಆದರೆ ಜಾರಿಗೆ ಬರೋದಿದೆ. ನಿಮ್ಗೆಲ್ರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ಮೇಲೆ ಡ್ರೈವಿಂಗ್ ಲೈಸೆನ್ಸ್ಗೆ ನಾವು ಹೋಗಿ ಅಲ್ಲಿ RTO ಆಫೀಸಲ್ಲಿ ಟೆಸ್ಟಿಂಗ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಇನ್ಮೇಲೆ ಡ್ರೈವಿಂಗ್ ಟೆಸ್ಟ್ ಕೊಡಲೇಬೇಕಾಗಿದೆ. ಡ್ರೈವಿಂಗ್ ಟೆಸ್ಟ್ನ ನಾವು ಡ್ರೈವಿಂಗ್ ಸ್ಕೂಲ್ ಅವರೇ ನಮಗೆ ಟೆಸ್ಟ್ ಮಾಡಿ ಡ್ರೈವಿಂಗ್ ಲೈಸೆನ್ಸ್ನ ಇಶ್ಯೂ ಮಾಡ್ಬೋದಾಗಿದೆ. ಸೊ ಅದು ಗೌರ್ಮೆಂಟ್ ಪ್ರಿಂಟ್ ಹಾಕಿ ಕೊಡ್ತಾರೆ ಅಷ್ಟೇ. ಸೊ ಇವರು ಡ್ರೈವಿಂಗ್ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ರಿಪೋರ್ಟ್ ಕೊಡಬೇಕಾಗುತ್ತೆ. ಅದು ಎಲ್ರಿಗೂ ಕೊಡೋದಿಲ್ಲ, ಕೆಲವೊಂದು ಸೆಲೆಕ್ಟೆಡ್ ಅಧಿಕೃತ ಡ್ರೈವಿಂಗ್ ಲೈಸೆನ್ಸ್ ಕೇಂದ್ರಗಳಿರುತ್ತಲ್ಲ ಅವ್ರಿಗೆ ಮಾತ್ರ ಕೊಡ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಗೈಡ್ಲೈನ್ಸ್ ಆದರೆ ಕೊಟ್ಟಿದ್ದಾರೆ. ಅವ್ರ ಹತ್ರ ಮಿನಿಮಮ್ 1 ಎಕರೆ ಜಾಗ ಇರಬೇಕು, ಪ್ರಾಪರ್ ಟೆಸ್ಟಿಂಗ್ ಫೆಸಿಲಿಟೀಸ್ ಅವ್ರ ಹತ್ರ ಇರಬೇಕಾಗುತ್ತೆ. ಡ್ರೈವಿಂಗ್ ಕಲ್ಸ್ಕೊಡ್ತಾರಲ್ವಾ ಅಥವಾ ಟೆಸ್ಟ್ ತೊಗೊಂತಾರಲ್ವಾ ಅವ್ರಿಗೆ ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ದು ಡಿಪ್ಲೊಮಾ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಲೈಟ್ ವೆಹಿಕಲ್ಗಳಿಗಾದ್ರೆ, ನಾರ್ಮಲ್ ಕಾರು, 2 ವೀಲರು ಈ ರೀತಿ ಗಾಡಿಗಳಿಗಾದ್ರೆ ಮಿನಿಮಮ್ ಒಂದು ವಾರದಲ್ಲಿ 29 ಅವರ್ಸ್ ಟ್ರೈನಿಂಗ್ ಕೊಡಬೇಕು. ಮತ್ತೆ ಹೆವಿ ಗಾಡಿಗಳು ಇರ್ತಲ್ಲ, ಗೂಡ್ಸ್ ಗಾಡಿ ಆಗಿರ್ಬೋದು, ಸೊ ಆ ಥರ ಗಾಡಿಗಳಿಗಾದ್ರೆ ಒಂದು ವಾರದಲ್ಲಿ ಮಿನಿಮಮ್ 38 ಅವರ್ ಟ್ರೈನಿಂಗ್ ಕೊಟ್ಟಿರಬೇಕು. ಈ ಎಲ್ಲ ಗೈಡ್ಲೈನ್ಸ್ನ ಫಾಲೋ ಮಾಡಿ ಅವರು ಟೆಸ್ಟ್ ಮಾಡಿ ನಮಗೆ ಡ್ರೈವಿಂಗ್ ಲೈಸೆನ್ಸ್ನ ಇಶ್ಯೂ ಮಾಡ್ಬೋದಾಗಿದೆ. ಸೊ ಇನ್ಮೇಲೆ ಗಂಟೆಗಟ್ಟಲೆ, ವಾರಗಟ್ಟಲೆ ನಾವು ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ಗೋಸ್ಕರ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೊತೀನಿ. ಸೊ 1 ಎಕರೆ ಜಾಗ ಅನ್ನೋದು ಲೈಕ್ ರೂರಲ್ ಏರಿಯಾಗಳಲ್ಲಿ ಓಕೆ, ಬೆಂಗಳೂರು ಅಂತ ಸಿಟಿಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಮೇ ಬಿ ಇದು. ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ ಟ್ರೂ ಕಾಲರ್ ಕಡೆಯಿಂದ ಟ್ರೂ ಕಾಲರ್ ಅವರು ಮೈಕ್ರೋಸಾಫ್ಟ್ ಜೊತೆ ಕೊಲಾಬ್ರೇಟ್ ಆಗಿ ಒಂದು AI ಅಸಿಸ್ಟೆನ್ಸ್ನ ಆದರೆ ತೊಗೊಂಬರ್ತಾ ಇದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಸುಮಾರು ಥರದ AI ಜನರೇಟೆಡ್ ವಾಯ್ಸ್ಗಳಿರುತ್ತೆ. ಸೊ ಈ ವಾಯ್ಸ್ಗಳನ್ನು ಯೂಸ್ ಮಾಡಿ ನಾವು ಇದರಲ್ಲಿ ಏನಾದರೂ ಕ್ವಶನ್ಸ್ ಕೇಳೋದಾಗಲಿ ಅಥವಾ ನಮಗೇನಾದರೂ ಬೇಕಾಗಿರೋ ಡೀಟೇಲ್ಸ್ ಕೇಳೋದಾಗಲಿ ನಾವು ಇದರಿಂದ ಮಾಡ್ಬೋದಾಗಿದೆ. ಮೇ ಬಿ ಟ್ರೂ ಕಾಲರ್ ಅವ್ರಿಗೆ ಇದು ಬೇಕಿತ್ತ ಅಂತ ಅನ್ನಿಸ್ತಾ ಇದೆ. ಇದ್ರ ಬದಲಿಗೆ ಅವರು ಟ್ರೂ ಲೈವ್ ಕಾಲ್ ಟ್ರಾನ್ಸ್ಲೇಟ್ ಈ ರೀತಿಯಾದ ಫೀಚರ್ನೇನಾದರೂ ಕಾಪಿ ಮಾಡಿದ್ರು ಚೆನ್ನಾಗಿತ್ತು ಅಂತ ನನ್ನ ಒಪಿನಿಯನು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ಬಂದು ಮತ್ತೆ ಮೈಕ್ರೋಸಾಫ್ಟ್ ಕಡೆಯಿಂದನೇ. ಮೈಕ್ರೋಸಾಫ್ಟ್ ಅವರು AI ಯೂಸ್ ಮಾಡಿಕೊಂಡು ಒಂದು ಅಡ್ವಾನ್ಸ್ ಪೇಸ್ಟ್ ಫ್ಯೂಚರ್ನ ಆದರೆ ತೊಗೊಂಬರ್ತಾ ಇದ್ದಾರೆ. ಸೊ ಪೇಸ್ಟ್ ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಲ್ವಾ, ಕಾಪಿ ಪೇಸ್ಟ್. ನಾವೇನಾದರೂ ಒಂದು ಕಾಪಿ ಮಾಡಿರ್ತೀವಲ್ಲ ಅದನ್ನು ಡಿಫ್ರೆಂಟ್ ವೇಸಲ್ಲಿ ಪೇಸ್ಟ್ ಮಾಡೋ ರೀತಿಯಾಗಿ ಒಂದು ಆಪ್ಷನ್ ಆದರೆ ತೊಗೊಂಬರ್ತಾ ಇದ್ದಾರೆ. ಇವಾಗ ನಾವು ವಿಂಡೋಸಲ್ಲಿ ಏನಾದರೂ ಪೇಸ್ಟ್ ಮಾಡಿದ್ರೆ ಕ್ಲಿಪ್ ಬೋರ್ಡ್ ಅಂತ ಬರುತ್ತಲ್ಲ, ಲಾಸ್ಟ್ 3-4 ಆ ಥರ ಏನಾದರೂ ಕಾಪಿ ಮಾಡಿ ಇಟ್ಕೊಂಡು ಒಂದೇ ಸರಿ ಪೇಸ್ಟ್ ಮಾಡ್ಬೋದು. ಈ ರೀತಿಯಾದಂಥ ಆಪ್ಷನ್ಸ್ ನಮ್ಗೆ ವಿಂಡೋಸಲ್ಲಿ ಆಲ್ರೆಡಿ ಇದೆ. ಇವಾಗ ಈ AI ಪೇಸ್ಟ್ ಆಪ್ಷನಿಂದ ಏನೇನಾಗುತ್ತೆ ಅಂದರೆ, ಇದನ್ನು ಆಕ್ಸೆಸ್ ಮಾಡೋದಕ್ಕೆ ವಿಂಡೋಸ್ ಕೀ ಪ್ಲಸ್ ಶಿಫ್ಟ್ ವಿನ ಪ್ಲಸ್ ಮಾಡಿದ್ರೆ ನಮಗೆ ಅಲ್ಲಿ 3 ಥರದ ಫಾರ್ಮ್ಯಾಟ್ ಆದರೆ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವೇನಾದರೂ ಒಂದು ಟೆಕ್ಸ್ಟ್ನ ಕಾಪಿ ಮಾಡಿದ್ವಿ ಅಂದರೆ ನಾವು ಅದನ್ನು ಪೇಸ್ಟ್ ಮಾಡೋದಕ್ಕೆ ನಮಗೆ 3 ರೀತಿಯಾದಂಥ ಆಪ್ಷನ್ ಕೇಳುತ್ತೆ. ಅದರಲ್ಲಿ ಒಂದು ಬಂದುಬಿಟ್ಟು ಪ್ಲೇನ್ ಟೆಕ್ಸ್ಟು, ಇನ್ನೊಂದು ಬಂದುಬಿಟ್ಟು JSON ಟೈಪ್ ಟೆಕ್ಸ್ಟು, ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕ್ ಡೌನ್ ಟೆಕ್ಸ್ಟ್. ಈ ರೀತಿ 3 ಥರ ಪೇಸ್ಟ್ ಮಾಡೋದಕ್ಕೆ ಕೇಳುತ್ತೆ. ನಾವು ಅದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡ್ಕೊಬೋದಾಗಿದೆ. ಸೊ ಇದು ತುಂಬ ಜನಕ್ಕೆ ಮೇ ಬಿ ಯೂಸ್ ಆಗ್ಬೋದು, ಅದರಿಂದನೇ ಈ ಫ್ಯೂಚರ್ನಾದರೆ ತೊಗೊಂಬರ್ತಾ ಇದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ. ಐ ಥಿಂಕ್ ನಾನು ಇದನ್ನು ಜನವರಿ ನ್ಯೂಸಲ್ಲಿ ಒಂದು ಸರಿ ಕವರ್ ಮಾಡಿದ್ದೆ ಅನಿಸುತ್ತೆ. ಸೊ ಆವಾಗ ಗ್ಯಾಲಕ್ಸಿ ರಿಂಗ್ ಅಂದ್ಬಿಟ್ಟು ಒಂದು ರಿಂಗ್ನ ಅನೌನ್ಸ್ ಮಾಡಿದರು ಸ್ಯಾಮ್ಸಂಗ್ ಇವೆಂಟಲ್ಲಿ. ಅದರಲ್ಲಿ ಒಂದು ರಿಂಗ್ನ ಇಂಟ್ರೊಡ್ಯೂಸ್ ಮಾಡಿದರು. ಲೈಕ್ ಅದು AI ಪವರ್ಡ್ ರಿಂಗ್ ಆಗಿರ್ಬೋದು. ನಾವು ಅದರಿಂದ ಸುಮಾರು ಗ್ಯಾಜೆಟ್ಸ್ ಕಂಟ್ರೋಲ್ ಮಾಡೋದಾಗಲಿ ಅಥವಾ ಫೋನ್ ಕಂಟ್ರೋಲ್ ಮಾಡೋದಾಗಲಿ, ವಾಲ್ಯೂಮ್ ಕಂಟ್ರೋಲು, ಕಾಲ್ ಪಿಕ್ಕು, ಆ ರೀತಿಯಾದ ಕೆಲಸಗಳು ನಾವು ಆ ರಿಂಗ್ನ ಯೂಸ್ ಮಾಡಿ ಮಾಡ್ಬೋದಾ ಅಂತ ಅನಿಸುತ್ತೆ. ಸೊ ಆ ರಿಂಗನ್ನ ಇವಾಗ ಇಂಡಿಯಾಗೆ ತೊಗೊಂಬರೋದಕ್ಕೆ ಇವರು ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ರೀತಿ ತೊಗೊಂಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 35,000 ರೂಪಾಯಿ ಪ್ರೈಸ್ ರೇಂಜಿಗೆ ಬಿಡ್ಬೋದು ಅಂತ ಒಂದು ನ್ಯೂಸ್ ಆದರೆ ಬರ್ತಾ ಇದೆ. ಸೊ ಅಷ್ಟು ಜಾಸ್ತಿ ಪ್ರೈಸ್ ಆಗಿರೋದ್ರಿಂದ ಇದನ್ನು ಯಾರೂ ತೊಗೊಳೋದಕ್ಕೆ ಮುಂದೆ ಬರೋದಿಲ್ಲ. ಒಂದು ಕಂಪ್ನಿಯವರು ರೀಸೆಂಟಾಗಿ ಇದೇ ರೀತಿ ಒಂದು ರಿಂಗ್ನಾದರೆ ಇಂಟ್ರೊಡ್ಯೂಸ್ ಮಾಡಿದರು. 8,000 ರೂಪಾಯಿ ಪ್ರೈಸ್ನಾದರೆ ಇಟ್ಟು ಈ ರಿಂಗ್ನ ರಿಲೀಸ್ ಮಾಡಿದರು. ಸೊ ಆ ರಿಂಗ್ನು ಯಾರೂ ತೊಗೊಳ್ಳಿಲ್ಲ. ತುಂಬ ಜನ ಅದನ್ನು ರಿವ್ಯೂ ಮಾಡಿದವರೇ ಸಹ ಖುದ್ದಾಗಿ ತೊಗೊಬೇಡಿ ಅಂತಲೇ ಹೇಳಿದರು. ಸೊ ಅದಕ್ಕೋಸ್ಕರ ಈ 35,000 ರೂಪಾಯಲ್ಲಿ ಏನೇನು ಇಟ್ಟಿರ್ತಾರೆ ಅನ್ನೋದಂತೂ ಗೊತ್ತಿಲ್ಲ. ಸೊ ಇವ್ರದ್ದು AI ಫ್ಯೂಚರ್ಸ್ ಇರೋದ್ರಿಂದ ಇದನ್ನು ಫ್ರಿಡ್ಜು, ಓವನು, AC ಈ ರೀತಿ ಗ್ಯಾಜೆಟ್ಸ್ಗೆ ಕನೆಕ್ಟ್ ಮಾಡ್ಕೊಳ್ಳೋ ರೀತಿ ಏನಾದರೂ ಇದ್ದರೆ ಹೌಸ್ ವೈಫ್ಗಳಿಗೆ ಇದು ತುಂಬ ಯೂಸ್ಫುಲ್ ಆಗ್ಬೋದು ಅಂತ ಒಂದು ನನ್ನ ಒಪಿನಿಯನು. ಲೈಕ್ ಇವಾಗ ಫ್ರಿಡ್ಜ್ ಇರುತ್ತೆ, ಫ್ರಿಡ್ಜಲ್ಲಿ ಏನಾದರೂ ನಾವು ಥಿಂಗ್ಸ್ ಏನಿದೆ ಅದು ನೋಡ್ಕೊಬೇಕಂದ್ರೆ, ಇಲ್ಲ ಓವನ್ ಕಂಟ್ರೋಲ್ ಮಾಡಬೇಕಂದ್ರೆ ಫಿಂಗರಲ್ಲಿ ರಿಂಗ್ ಇರುತ್ತಲ್ಲ, ರಿಂಗ್ ಟ್ಯಾಪ್ ಮಾಡಿದ್ರೆ ಅದು
ಪಾಸ್ ಆಗೋದು, ಆ ರೀತಿ ಗೆಸ್ಚರ್ಸ್ ಏನಾದರೂ ತೊಗೊಂಬಂದರೆ ಲೈಕ್ ಕ್ಲಿಕ್ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಇದನ್ನು ತೊಗೊತಾರೆ ತೊಗೊಳೋದಿಲ್ಲ ಅಂತ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ, ಆ ರೀತಿ ಇದೆ ಇದು ಪ್ರಾಡಕ್ಟ್. ನೆಕ್ಸ್ಟ್ ನ್ಯೂಸ್ ಬಂದು ಆ್ಯಪಲ್ ಕಡೆಯಿಂದ ನನಗೊಂದು ತುಂಬ ಇಂಟ್ರೆಸ್ಟಿಂಗ್ ಫೀಚರ್ ಅನ್ನಿಸ್ತಿದ್ದು. ಸೊ ಈ ಗ್ಲಿಚ್ಚಿಂದ ಒಬ್ಬ ಕಳ್ಳನೂ ಸಿಗಾಕೊಂಡಿದ್ದಾನೆ. ಕಳ್ಳ ಅನ್ನೋದಕ್ಕಿಂತ ಏನೋ ಒಂದು ಬಿಡಿ. ರೀಸೆಂಟಾಗಿ iOS 17.5ನ ರಿಲೀಸ್ ಮಾಡಿದರು. ಸೊ ಅದರಲ್ಲಿ ಏನಾಗ್ತಿತ್ತು ಅಂದರೆ ನಾವು ಏನಾದರೂ ಫೋಟೋಸ್ನ ಡಿಲೀಟ್ ಮಾಡಿಬಿಟ್ಟಿರ್ತೀವಲ್ವ, ಫಾರ್ ಎಕ್ಸಾಂಪಲ್ ನಾವು ಅದನ್ನು ರೀಸೆಂಟ್ಲಿ ಡಿಲೀಟೆಡಿಂದನೂ ಡಿಲೀಟ್ ಮಾಡಿದರೂ ಸಹ ಆ ಫೋಟೋಸ್ ಮತ್ತೆ ಗ್ಯಾಲರಿಲಾದರೆ ಕಾಣಿಸ್ತಾಯಿತ್ತು. ಸೊ ಇದೇ ರೀತಿ ಇನ್ಸಿಡೆಂಟ್ ನನಗೆ ಒಂದು ಫೋನಲ್ಲಿ ಸಿಕ್ತು. ಅದರಲ್ಲೇನೋ ಸ್ವಲ್ಪ ಫೋಟೋಸ್ ಏನೋ ಇತ್ತು. ಸೊ ನನಗೆ ಡಿಲೀಟ್ ಮಾಡಿರೋ ಫೋಟೋಸ್ ಮತ್ತೆ ಕಣ್ಣಿಗೆ ಬಿತ್ತು. ಲೈಕ್ ಅದರಿಂದ ಏನೋ ಒಂದು ಆಯಿತು ಬಿಡಿ, ಅದು ಓಕೆ. ಇವಾಗ ಆ ಬಗ್ನ ಫಿಕ್ಸ್ ಮಾಡೋದಕ್ಕೆ ಅಂತಲೇ 17.5.1 ಅಂದ್ಬಿಟ್ಟು ಒಂದು ಅಪ್ಡೇಟ್ನಾದರೂ ತೊಗೊಂಬಂದಿದ್ದಾರೆ. ಇವಾಗ ಆ ಬಗ್ ಆದರೆ ಈ ಅಪ್ಡೇಟಿಂದ ಫಿಕ್ಸ್ ಆಗುತ್ತೆ. ಲೈಕ್ ಈ ನ್ಯೂಸು ನೋಡ್ತಾ ಇರೋರು, ಪ್ರತಿಯೊಬ್ಬರು ಐಫೋನ್ ಯೂಸ್ ಮಾಡ್ತಾ ಇರೋರು, ಲೈಕ್ ರೀಸೆಂಟಾಗಿ ಪ್ರಾಬ್ಲಮ್ ಮಾಡ್ಕೊಂಡಿರೋರು ಈ ಅಪ್ಡೇಟ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಅಪ್ಡೇಟ್ ಮಾಡಿದ್ರೆ ಮತ್ತೆ ಆ ರೀತಿ ನೀವು ಡಿಲೀಟ್ ಮಾಡಿರೋ ಫೋಟೋಸ್ ಮತ್ತೆ ಗ್ಯಾಲರಿಲಾದರೆ ಕಾಣಿಸೋದಿಲ್ಲ. ಮತ್ತು ಇವತ್ತಿನ ಡೀಲ್ ಆಫ್ ದಿ ಡೇ ನೋಡಿಕೊಂಡ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು OnePlus 11R ಫೋನು. ಲೈಕ್ ಇದು ನಾರ್ಮಲಾಗಿ 36,000 ರಿಂದ 40,000 ರೂಪಾಯಿ ಪ್ರೈಸ್ ರೇಂಜ್ಗೆ ಬರುವಂಥ ಫೋನು. 8GB 128GB ವೇರಿಯಂಟೇ 36,000 ರಿಂದ 40,000 ರೂಪಾಯಿ ರೇಂಜ್ಗೆ ಬರುವಂಥ ಫೋನು ಜಸ್ಟ್ 29,999ಗಾದರೆ ಇವಾಗ ಸಿಗ್ತಾ ಇದೆ. ಇನ್ನೂ ಬೆಸ್ಟ್ ಪಾರ್ಟ್ ಏನಂದರೆ, ನಿಮ್ಮ ಹತ್ರ ಏನಾದರೂ ಕೆನರಾ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ 2,500 ರೂಪಾಯಿ ಡೈರೆಕ್ಟ್ ಡಿಸ್ಕೌಂಟ್ ಸಿಗ್ತಾ ಇದೆ. ಆವಾಗ ನಿಮಗೆ 27,500 ರೂಪಾಯಿಗೆ ಸಿಗ್ತಾ ಇದೆ. ಇನ್ ಕೇಸ್ ಬೇರೆ ಯಾವುದಾದ್ರೂ ಬ್ಯಾಂಕ್ಸ್ನ ಕಾರ್ಡ್ ಇದ್ದರೆ ಎಲ್ಲ ಬ್ಯಾಂಕ್ ಕಾರ್ಡ್ಗಳ ಮೇಲೆ ನಿಮಗೆ ಫ್ಲ್ಯಾಟ್ 2,000 ಆದರೆ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ. ಜಸ್ಟ್ 27,999ಗಾದರೆ ಈ ಫೋನು ನಿಮಗೆ ನೋಡೋದಕ್ಕೆ ಸಿಗುತ್ತೆ. 27,500 ರೂಪಾಯಿಗೆ ದಿ ಬೆಸ್ಟ್ ಫೋನ್ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರನಾದ್ರೂ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದನ್ನು ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಲೈಕ್ ಅದು ತಪ್ಪು, ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೀಲ್ ಬಂದು Motorola Edge 50 Fusion. ಇದು IP68 ರೇಟಿಂಗ್ ಜೊತೆ ಬರುವಂಥ ಒಂದು ಫೋನ್ ಇದು. ಸೊ ಇದು 8GB ರ್ಯಾಮು 128GB ಸ್ಟೋರೇಜ್ನೊಂದಿಗೆ ಬರುವಂಥದ್ದಾಗಿದ್ದು, ಇದರಲ್ಲಿ 144 Hz ರಿಫ್ರೆಶ್ ರೇಟ್ನ ಸಹ ಕೊಟ್ಟಿದ್ದಾರೆ. 8GB 128GB ವೇರಿಯಂಟ್ ಬಂದು ಜಸ್ಟ್ ನಮಗೆ 21,000ಗಾದರೆ ಸಿಗ್ತಾ ಇದೆ. ನಿಮ್ಮ ಹತ್ರ ಏನಾದರೂ ICICI ಕ್ರೆಡಿಟ್ ಕಾರ್ಡ್ ಇದ್ದರೆ 2,000 ರೂಪೀಸ್ ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಹೋಗಿ ನಿಮಗೆ 21,000ಗಾದರೆ ಸಿಗ್ತಾ ಇದೆ. ಇದರಲ್ಲಿ 144 Hz P OLED ಡಿಸ್ಪ್ಲೇನಾದರೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ 6.7 ಇಂಚಸ್ ಫುಲ್ HD ಪ್ಲಸ್ P OLED ಡಿಸ್ಪ್ಲೇನಾದರೆ ಕೊಟ್ಟಿದ್ದಾರೆ. ಇದು 144 Hz ರಿಫ್ರೆಶ್ ರೇಟ್ನೊಂದಿಗೆ ಬರುವಂಥ ಫೋನ್ ಆಗಿದ್ದು, ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5ನ ಯೂಸ್ ಮಾಡಿದ್ದಾರೆ. ಲೈಕ್ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಇದು Edge 40. ಲೈಕ್ ಇದರಲ್ಲಿ ನಾನು ಇದುವರೆಗೂ ಯಾವುದೇ ಸ್ಕ್ರೀನ್ ಪ್ರೊಟೆಕ್ಟರ್ನ ಹಾಕಿಲ್ಲ, ಲೈಕ್ ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಸ್ಕ್ರ್ಯಾಚ್ ರೆಸಿಸ್ಟೆನ್ಸು ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ಜೊತೆ ಬರುವಂಥ ಗ್ಲಾಸ್ ಆಗಿದ್ದು, ನಮಗೆ ಜಾಸ್ತಿ ಏನು ಸ್ಕ್ರ್ಯಾಚ್ ಬೀಳೋದಿಲ್ಲ. ನಾನು ಇದರಲ್ಲಿ ಕೀಸ್ ಎಲ್ಲ ಹಾಕಿ ಜಾಬಲ್ಲಿ ಇಟ್ಕೊಂಡಿರ್ತೀನಿ, ಜಾಸ್ತಿ ಸ್ಕ್ರ್ಯಾಚಸ್ ಬೀಳೋದಿಲ್ಲ. ಒಂದು ಸ್ವಲ್ಪ ಸ್ಟ್ರಾಂಗ್ ಗ್ಲಾಸೇ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ 5000 mAh ಬ್ಯಾಟ್ರಿ ಇದ್ದು 68 ವ್ಯಾಟ್ನ ಚಾರ್ಜಿಂಗ್ ಸಪೋರ್ಟ್ ಆದರೆ ಇದರಲ್ಲಿ ಇರುತ್ತೆ. ಇದು 8GB 128GB ಜೊತೆನೂ ಬರುತ್ತೆ. 12GB 256GB ವೇರಿಯಂಟಲ್ಲೂ ಇದು ಸಿಗುವಂಥದ್ದು. ಸೊ ಇದರಲ್ಲಿ ನಮಗೆ ಟೋಟಲ್ 3 ಕಲರ್ಸ್ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ಬಂದುಬಿಟ್ಟು ಫಾರೆಸ್ಟ್ ಬ್ಲೂ, ನೆಕ್ಸ್ಟ್ ಬಂದುಬಿಟ್ಟು ಹಾಟ್ ಪಿಂಕ್, ಇನ್ನೊಂದು ಮಾರ್ಚ್ ಮ್ಯಾಲೋ ಬ್ಲೂ ಅಂದ್ಬಿಟ್ಟು ಈ 3 ಕಲರ್ ವೇರಿಯಂಟ್ಸಲ್ಲಿ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕರೆಂಟ್ ಪೀರಿಯಡಲ್ಲಿ ನನಗೆ ದಿ ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ನಿಮ್ಗೇನಾದರೂ ಫ್ಲ್ಯಾಗ್ಶಿಪ್ ಲೆವೆಲ್ಗಿಂತ ಸ್ವಲ್ಪ ಕಮ್ಮಿದು ಮಿಡ್ ರೇಂಜ್ ಫೋನ್ ಬೇಕಂದರೆ ನೀವು 11Rಗೆ ಹೋಗ್ಬೋದು. ಇಲ್ಲ ನಿಮಗೆ ಒಂದು ನಾರ್ಮಲ್ ಯೂಸ್ಗೆ ಗೇಮಿಂಗಿಗೆಲ್ಲ ಬೇಡ ಅನ್ನೋದಾದರೆ ಫೋಟೋಸ್ ತೆಗೆಯೋದಕ್ಕೆ ಮತ್ತು ಎಲ್ಲದಕ್ಕೂ ಒಂದು ಆಲ್ಮೋಸ್ಟ್ ಸೂಪರ್ ಆಗಿರೋ ಫೋನ್ ಅಂತ ಇದನ್ನು ಹೇಳ್ತೀನಿ. ಇದರಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದು, ಫೋಟೋಸು ಐ ಥಿಂಕ್ ನಾನು ನೋಡಿರೋ ಪ್ರಕಾರ, ಚೆಕ್ ಮಾಡಿರೋ ಪ್ರಕಾರ ಡೀಸೆಂಟಾಗಿ ಫೋಟೋಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸು. ಇದೇ ರೀತಿಯ ಟೆಕ್ ನ್ಯೂಸು ಮತ್ತು ಟೆಕ್ ಡೀಲ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇಲ್ಲಿರೋ QR ಸ್ಕ್ಯಾನ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಇದೇ ರೀತಿ ಇನ್ನಷ್ಟು ಡೀಲ್ಸ್ನ ನೀವು ಟೈಮ್ ಟು ಟೈಮ್ ಕ್ಯಾಚ್ ಮಾಡ್ಬೋದಾಗಿದೆ. ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದನೂ ಡೀಲ್ಸ್ನ ಟೈಮ್ ಟು ಟೈಮ್ ಕ್ಯಾಚ್ ಮಾಡ್ಕೊಬೋದಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.